ಪ್ರೈಸ್ ದ ಲಾರ್ಡ್. ಎಲ್ಲರಿಗೂ ಜೀಸಸ್ ಮೈ ಲೈಫ್ MS ಚಾನಲನ್ನು ನೋಡುತ್ತಿರುವಂತಹ ಎಲ್ಲ ನನ್ನ ಸ್ನೇಹಿತರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ. ಇವತ್ತು ಕೇಕ್ ಎಂಬುದು ಇಂಡಿಯಾಗೆ ಹೇಗೆ ಬಂದಿತು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ನೋಡ್ತಾ ಇದ್ದೀರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸದಾಗಿ ನೋಡುತ್ತಿರುವಂಥವ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ನಿಮ್ಮ ಗ್ರೂಪ್ಗಳಲ್ಲೆಲ್ಲ ಶೇರ್ ಮಾಡ್ಕೊಳ್ರಿ. ಬೆಲ್ಲೈಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ. ಕೇಕ್ ಎಂಬುದು ಇಂಡಿಯಾಗೆ ಹೇಗೆ ಬಂದಿತು ಗೊತ್ತಾ? ಕೇಕ್ ಇಂಡಿಯಾಗೆ ಬರುವುದಕ್ಕೆ ಒಂದು ಕತೆ ಇದೆ. ಕತೆ ಎಂದರೆ ಕತೆ ಅಲ್ಲ, ನಡೆದ ಚರಿತ್ರೆ. ಆ ಚರಿತ್ರೆ ಏನು ಎನ್ನುವುದು ನಾವು ನೋಡೋಣ. ಏನೇ ಸಂತೋಷವಾದರೂ, ಆನಂದವಾದರೂ, ವಿಶೇಷವಾದ ದಿನವನ್ನು, ಸಂತೋಷವಾದ ಸಮಯವನ್ನು ಹೇಗೆ ವ್ಯಕ್ತಪಡಿಸುತ್ತೇವೆ? ಆ ಸ್ಥಳದಲ್ಲಿ ಈಗ ಕೇಕ್ ಇದೆ. ಕೇಕ್ ಮುಖಾಂತರವೇ ನಾವು ವ್ಯಕ್ತಪಡಿಸುತ್ತೇವೆ. ಒಂದು ವೇಳೆ ಕೇಕ್ ಇಲ್ಲ ಅಂದರೆ ಹೇಗೆ ಎನ್ನುವಷ್ಟು ಆಗಿ ಹೋಗಿದೆ. ಹುಟ್ಟಿದ ದಿನವೆಂದರೆ ಕೇಕ್ ಇಲ್ಲದೆ ಹುಟ್ಟಿದ ದಿನ ನಡೆಯುವುದಿಲ್ಲ. ಮದುವೆ ದಿನ ಆಚರಿಸಿಕೊಳ್ಳಬೇಕಾದರೂ ಕೇಕ್ ಬೇಕು. ಮದುವೆಯಲ್ಲಿ ಕೂಡ ಕೇಕ್ ಇರಬೇಕು. ವಿಶೇಷ ದಿನವಾದರೂ ಕೇಕ್ ಬೇಕು. ಸ್ವತಂತ್ರ ದಿನಾಚರಣೆ, ಗಣರಾಜ್ಯೋತ್ಸವ ದಿನ, ಫಸ್ಟ್ ರ್ಯಾಂಕ್ ಬಂದರೂ ಕೂಡ, ಕೆಲಸ ಸಿಕ್ಕಿದರೂ ಕೂಡ ಕೇಕ್ ಮಾತ್ರ ಕಡ್ಡಾಯವಾಗಿ ಬೇಕೇ ಬೇಕು. ಹೊಸ ವರ್ಷ ಬಂದರೆ ಸಾಕು, ಕೇಕ್ನಿಂದಲೇ ತುಂಬಿ ಹೋಗುತ್ತದೆ. ಹೊಸ ವರ್ಷ ಅಂದರೆ ತುಂಬ ಜನ ಕೇಕ್ ಕತ್ತರಿಸುತ್ತಾರೆ. ಮುಖ್ಯವಾಗಿ ಕ್ರಿಸ್ಮಸ್ನಲ್ಲಿ ಖಚಿತವಾಗಿ ಕೇಕ್ ಇರಲೇಬೇಕು. ಪ್ರತಿ ಸಾರಿ ಸಂತೋಷವಾಗಿ ಬಳಸುತ್ತೇವೆ, ಸಂತೋಷದಿಂದಲೇ ಉಪಯೋಗಿಸುತ್ತೇವೆ. ಪ್ರತ್ಯೇಕವಾಗಿ ಸಂತೋಷಕ್ಕೆ ಕೇಕ್ ಸಂಕೇತವಾಗಿ ಮಾರ್ಪಟ್ಟಿದೆ. ಸರ್ವಲೋಕಕ್ಕೆ ಮಹಾ ಸಂತೋಷಕರವಾದ ಸುವಾರ್ತೆ, ಲೋಕರಕ್ಷಕನ ಜನನ. ಈ ವಾಕ್ಯವನ್ನು ಕೇಳಿದ್ದೀರಾ ಅಲ್ಲ? ಇದಕ್ಕೆ ಲೋಕದಲ್ಲಿ ಎಲ್ಲಿ ನೋಡಿದರೂ ಕೇಕ್, ಎಲ್ಲಿ ನೋಡಿದರೂ ಕೇಕ್ ಕತ್ತರಿಸುವುದು, ಎಲ್ಲಿ ನೋಡಿದರೂ ಕ್ರಿಸ್ಮಸ್ ಬೇಡಿಕೆಗಳು, ಕ್ರಿಸ್ಮಸ್ ಕೇಕ್ಗಳೇ ಕ್ರಿಸ್ಮಸ್. ಹೀಗೆ ಪ್ರತಿಯೊಂದು ಕಡೆ ಕೇಕ್ ಸ್ಥಳ ಬಹು ಹೆಚ್ಚಾಗಿ ಬೆಳೆದು ಹೋಗಿದೆ. ಬಳಸಬಹುದು, ಉಪಯೋಗಿಸಬಹುದು, ತಿನ್ನಬಹುದು. ಅದು ತಪ್ಪಲ್ಲ. ಅದರ ಸ್ಥಾನ ಏನು, ಅದರ ಮಿತಿ ಏನು ಎಂದು ಅರ್ಥ ಮಾಡಿಕೊಳ್ಳದೆ ಮಿತಿ ಮೀರಿ ಹೋಗಿದೆ. ಅದಕ್ಕೆ ಬಳಸುವಾಗ ಎಚ್ಚರಿಕೆಯಿಂದ ಬಳಸಬೇಕೆಂದು ಹೇಳುತ್ತಾರೆ. ಈ ಮಧ್ಯಕಾಲದಲ್ಲಿ ನಾನು ಕೇಕನ್ನು ದ್ವೇಷಿಸುವವರನ್ನು ನೋಡಿದೆ. ಧರ್ಮವನ್ನು ಕಾಪಾಡಿಕೊಳ್ಳಬೇಕೆಂದು ಕೇಕನ್ನು ನಿಷೇಧಿಸಬೇಕೆಂದು ತುಂಬ ಜನ ಉತ್ತೇಜನ ಮಾಡುತ್ತಿದ್ದಾರೆ. ಧರ್ಮವನ್ನು ಕಾಪಾಡಬೇಕೆಂದು ಕೇಕನ್ನು ಕೂಡ ನಿಷೇಧಿಸಬೇಕೆಂದು ಹೇಳುತ್ತಾರೆ. ಕೇಕ್ ಎಂಬುದು ತಿನ್ನುವಂತಹ ವಸ್ತುಗಳಲ್ಲಿ ಒಂದು ಆಗಿ ಹೋಗಿದೆ. ಕೇಕ್ ಮೇಲೆ ಅಷ್ಟೊಂದು ದ್ವೇಷ ಯಾಕೆ ಎಂಬುದು ಅರ್ಥವಾಗಲಿಲ್ಲ. ಆದರೂ ಪ್ರತಿಯೊಂದು ಸ್ಥಳದಲ್ಲಿ ಕೇಕನ್ನು ಉಪಯೋಗಿಸುವುದನ್ನು ನಾವು ನೋಡುತ್ತೇವೆ. ಈ ಕೇಕ್ ಇಂಡಿಯಾಗೆ ಹೇಗೆ ಬಂದಿತು ತಿಳಿದಿದೆಯಾ? ಇದೆಲ್ಲ ಸರಿ. ಇಂಡಿಯಾದಲ್ಲಿ ಮೊಟ್ಟ ಮೊದಲ ಕೇಕ್ ಎಲ್ಲಿ ತಯಾರು ಮಾಡಿದರು ಎಂದರೆ ಮಾಬಲ್ಲಿ ರಾಯಲ್ ಬಿಸ್ಕೆಟ್ ಕುರಿತು ನಮಗೆ ತಿಳಿಯಬೇಕು. ಅಲ್ಲೇ ಕೇಕ್ ಮೊಟ್ಟ ಮೊದಲಿಗೆ ತಯಾರು ಮಾಡಿದರು. ಅತ್ಯಂತ ಹಳೆಯ ಬೇಕರಿ, ಇಂಡಿಯಾದಲ್ಲಿ ಮೊಟ್ಟ ಮೊದಲ ಬೇಕರಿ ಎಂದರೆ ರಾಯಲ್ ಬಿಸ್ಕೆಟ್ ಫ್ಯಾಕ್ಟ್ರಿ. ಅದು ರಾಯಲ್ ಬಿಸ್ಕೆಟ್ ಫ್ಯಾಕ್ಟ್ರಿ ಹೇಗೆ ಬೇಕರಿಯಾಗಿ ಆಗಿತ್ತು ಎನ್ನುವುದನ್ನು ನಾವು ನೋಡಬೇಕು. ಮೊಟ್ಟ ಮೊದಲನೇ ಕೇಕ್ ಇಲ್ಲೇ ತಯಾರು ಮಾಡಿದರು. ಇದು ಕೇರಳದಲ್ಲಿ ಇದೆ. 1883ನೇ ವರ್ಷದಲ್ಲಿ ಈ ರಾಯಲ್ ಬಿಸ್ಕೆಟ್ ಫ್ಯಾಕ್ಟ್ರಿಗೆ ಒಬ್ಬ ವ್ಯಕ್ತಿ ಬಂದರು. ಆ ವ್ಯಕ್ತಿಯ ಹೆಸರು ಮೂಡ್ರೋಕ್ ಬ್ರೌನ್. ಇದು ಕೇವಲ ಬಿಸ್ಕೆಟ್ ಫ್ಯಾಕ್ಟ್ರಿ ಆಗಿ ಇತ್ತು. ಅದೇ ಪ್ರಸಿದ್ಧವಾಗಿ ಇತ್ತು. ಕೇಕ್ ಎಂದರೆ ಏನು ಎಂಬುದು ಇಂಡಿಯಾಗೆ ತಿಳಿದಿರಲಿಲ್ಲ. ಇಂತಹ ಸಮಯದಲ್ಲಿ ಬ್ರೌನ್ ಫ್ಯಾಕ್ಟ್ರಿಗೆ ಹೋಗಿ ಕ್ರಿಸ್ಮಸ್ಗೋಸ್ಕರ ಒಂದು ಕೇಕ್ ತಯಾರು ಮಾಡಬೇಕೆಂದು ಕೇಳಿಕೊಳ್ಳುತ್ತಾನೆ. ಸಿಹಿ ಪದಾರ್ಥ ಬಿಸ್ಕೆಟ್ ಮಾತ್ರವೇ ತಯಾರು ಮಾಡಲು ಬರುವಂತಹ ಬಾಪುಗೆ ಕೇಕ್ ಹೇಗೆ ತಯಾರು ಮಾಡಬೇಕೆಂದು ತಿಳಿಯಲಿಲ್ಲ. ಅದಕ್ಕೆ ಒಂದು ಕೇಕ್ ಮಾದರಿಯನ್ನು ಬ್ರಿಟನ್ನಿಂದ ತಂದು ತೋರಿಸಿದನು. ಮಾಬುಲಿ ಬಾಪು ತುಂಬ ಪ್ರಸಿದ್ಧವಾದವರು. ಇಂಡಿಯಾದಲ್ಲಿ ಮೊದಲನೆಯ ಬೇಕರಿ ಮಾಡಿದವರು, ಕೇಕ್ ತಯಾರು ಮಾಡಿದವರು ಈ ಬಾಪುನೇ. ಆಗ ಬ್ರಿಟಿಷರ ಆಡಳಿತದಲ್ಲಿ ಇತ್ತು. ಈ ಬ್ರೌನ್ ಬ್ರಿಟನ್ನಿಂದ ಕೇಕ್ ಮಾದರಿಯನ್ನು ತಂದು ಅದನ್ನು ತಯಾರು ಮಾಡುವ ವಿಧಾನವನ್ನು ಬಾಪುಗೆ ವಿವರಿಸಿದನು. ಬ್ರೆಡ್ ಬಿಸ್ಕೆಟ್ ಮಾಡುವುದನ್ನು ಬಿಟ್ಟರೆ ಬೇರೆ ಏನು ತಿಳಿದಿರಲಿಲ್ಲ ಬಾಪುಗೆ. ಕೇಕ್ ಹೇಗೆ ಮಾಡಬೇಕೆಂದು ತಿಳಿಯಲಿಲ್ಲ. ಆದರೆ ಈ ಬ್ರೌನ್ ಹೇಳಿದ ಮಾದರಿಯಿಂದ, ತಿಳಿಸಿದ ವಿಧಾನದಿಂದ, ಹಾಗೆ ವಿವರಿಸಿದ ವಿಧಾನ ತೆಗೆದುಕೊಂಡು ಆತನು ಕೇಕ್ ಮಾಡಬೇಕೆಂದು ನಿರ್ಧಾರ ಮಾಡಿಕೊಂಡನು. ತುಂಬ ಪ್ರಯತ್ನ ಮಾಡಿ ಒಂದು ಪ್ಲಮ್ ಕೇಕನ್ನು
ತಯಾರು ಮಾಡುತ್ತಾನೆ. ಇಂಡಿಯಾದಲ್ಲಿ ತಯಾರು ಮಾಡಿದ ಮೊಟ್ಟ ಮೊದಲನೆಯ ಕೇಕ್, ಅದರ ಬೆಲೆ ಎಷ್ಟಿದೆಯೋ ತಿಳಿಯದು. ಹೀಗೆ ಆಗಿದ್ದರೆ ಅದರ ಬೆಲೆ ಲಕ್ಷಗಳೇ ಆಗಿರುತ್ತಿತ್ತು. ಯಾಕೆ ಎಂದರೆ ಮೊಟ್ಟ ಮೊದಲನೆಯ ಕೇಕ್ ಬೆಲೆಯುಳ್ಳ ವಸ್ತುವಾಗಿರುವುದರಿಂದ. ಇಂಡಿಯಾದಲ್ಲಿ ಮೊಟ್ಟ ಮೊದಲನೆಯ ಕೇಕ್ ತಯಾರಾಗಿದೆ, ಅದು ಕೂಡ ಕ್ರಿಸ್ಮಸ್ಗೆ ತಯಾರಾಗಿದೆ. ಈ ವಿಷಯವನ್ನು ತಯಾರು ಮಾಡಿದಂತಹ ಬಾಪು ಅವರ ಸೋದರಳಿಯನ ಮೊಮ್ಮಗ ಪ್ರಕಾಶ್ ಮಾಬಲ್ಲಿ ಎಂಬ ವ್ಯಕ್ತಿ ವಿವರಿಸುತ್ತಾ ಬಂದಿದ್ದಾರೆ. ಕೇರಳದ ಕಣ್ಣೂರು ತಲಸೇರಿ ಪ್ರಾಂತ್ಯದಲ್ಲಿ ಈ ಕತೆ ಎಂಬುದು ಎಲ್ಲರಿಗೂ ತಿಳಿದಿದೆ. ಅಲ್ಲಿ ಆ ಬೇಕರಿ ಕೂಡ ಪ್ರಸಿದ್ಧವಾಗಿದೆ. ಕೇರಳ ರಾಜ್ಯ ಕಣ್ಣೂರು ಜಿಲ್ಲೆ ತಲಸೇರಿ ಪ್ರಾಂತ್ಯದಲ್ಲಿ ಈ ಒಂದು ಬೇಕರಿ ಎಂಬುದು ಪ್ರಸಿದ್ಧವಾಗಿದೆ. ಅಂದಿನಿಂದ ಇಲ್ಲಿಯವರೆಗೆ ಹೆಸರು ಪ್ರಖ್ಯಾತಿ ಪಡೆದಿದೆ. 4 ತಲೆಮಾರಿನವರು ಕೂಡ ಗೌರವ ಪಡುತ್ತಿದ್ದಾರೆ. ಮೊದಲನೆಯ ಪ್ರಪಂಚ ಯುದ್ಧದಲ್ಲಿ ಕೂಡ ಅವರು ಸೈನಿಕರಿಗೋಸ್ಕರ ಕೇಕು ಸಿಹಿ ಕಳುಹಿಸಿದರು ಎಂಬ ವರ್ತಮಾನ ಕೂಡ ಇದೆ. ಅಷ್ಟೇ ಅಲ್ಲ, ಕೇರಳ ರಾಜ್ಯವು ಈ ಕ್ರಿಸ್ಮಸ್ ಕೇಕ್ಗಳಿಗೆ ಮುಖ್ಯ ಕೇಂದ್ರವಾಗಿ ಮಾರ್ಪಟ್ಟಿದೆ. ಇದನ್ನು ಕೇಳಿದ ಮೇಲೆ ನಿಮಗೆ ಕ್ರಿಸ್ಮಸ್ ಮುಖಾಂತರವೇ ಇಂಡಿಯಾಗೆ ಕೇಕ್ ಪರಿಚಯವಾಗಿದೆ ಎಂದು ಅರ್ಥವಾಗಿದೆಯಲ್ಲ. ಆದರೆ ಇವಾಗ ಬಳಸುತ್ತಿರುವ ಸಾಧಾರಣ ಕೇಕ್ಗಳು ಬಳಸುವ ವಿಧಾನದಲ್ಲಿ ಬಂದಿರುತ್ತವೆ ಹೊರತು ಕ್ರಿಸ್ಮಸ್ ಕೇಕ್ಗಳು ಅಲ್ಲ. ಬೇರೆ ಈಗ ಬಳಸುತ್ತಿರುವ ಕೇಕ್ಗಳು ಬೇರೆ. ಕ್ರಿಸ್ಮಸ್ ಕೇಕ್ ಪೂರ್ತಿಯಾಗಿ ಡ್ರೈ ಫ್ರೂಟ್ನೊಂದಿಗೆ ನೈಸರ್ಗಿಕವಾಗಿರುವ ಹಣ್ಣುಗಳಿಂದ ಆರೋಗ್ಯಕರವಾಗಿ ಸಿದ್ಧ ಮಾಡುತ್ತಿದ್ದರು. ಆದರೆ ಕ್ರಿಸ್ಮಸ್ನಲ್ಲಿ ಕೇಕ್ ಉಪಯೋಗಿಸಬಹುದಾ? ಹುಟ್ಟಿದ ದಿನದಲ್ಲಿ ಕೇಕ್ ಕಟ್ ಮಾಡಬಹುದಾ? ಹೀಗೆ ತುಂಬ ಸಂದೇಹಗಳು ಬರುತ್ತವೆ. ಬೈಬಲ್ನಲ್ಲಿ ಕೂಡ ಕೇಕ್ ಇದ್ದಾವೆ ಎಂದು ತುಂಬ ಕಡೆ ಬರೆಯಲ್ಪಟ್ಟಿದೆ. ಒಂದೊಂದು ಸಂದರ್ಭದಲ್ಲಿ ಒಂದೊಂದು ರೀತಿಯಲ್ಲಿ ಉಪಯೋಗಿಸಿದರು. ಇಂಗ್ಲಿಷ್ ಬೈಬಲ್ನಲ್ಲಿ ಕೇಕ್ ಎಂದೇ ಕಾಣಿಸುತ್ತದೆ. ಅದನ್ನೇ ಕನ್ನಡ ಬೈಬಲ್ನಲ್ಲಿ ರೊಟ್ಟಿಗಳು ಎಂದು ಬರೆಯಲ್ಪಟ್ಟಿದೆ. ಹೀಗೆ ಬೈಬಲ್ನಲ್ಲಿ ಇದೆ ಅಲ್ಲವಾ ಎಂದು ಬಳಸಬೇಕೆಂದು ಅಲ್ಲ. ಕೇಕ್ ಎಂದರೆ ಒಂದು ಅರ್ಥ ಅಲ್ಲ. ಕೇಕ್ ತಿನ್ನುವುದು ತಪ್ಪೇನೂ ಅಲ್ಲ. ಕೇಕ್ ಅಪಾಯವೇನೂ ಅಲ್ಲ. ಕೇಕ್ ಕತ್ತರಿಸುವುದು ಪಾಪವೂ ಅಲ್ಲ. ಆದರೆ ಅದರ ಪ್ರಾಮುಖ್ಯತೆ ಹೆಚ್ಚಾಗಿ ಮಿತಿಮೀರಿ ಹೋಗುತ್ತಿದೆ. ಕೇಕ್ ಎಂದರೇನೇ ಕ್ರಿಸ್ಮಸ್, ಕ್ರಿಸ್ಮಸ್ ಅಂದ್ರೇ ಕೇಕ್ ಎನ್ನುವ ಹಾಗೆ ಇದೆ. ಆ ಕೇಕನ್ನು ಅತಿಯಾಗಿ ಪ್ರೀತಿಸುತ್ತಿದ್ದಾರೆ. ಕೇಕ್ ವಿಷಯದಲ್ಲಿ ತುಂಬ ಆತಂಕವಾದ ಸಮಸ್ಯೆಗಳು ಉಂಟಾಗುತ್ತವೆ. ಅದಕ್ಕೆ ಅದನ್ನು ಹೇಗೆ ಬಳಸಬೇಕು, ಎಷ್ಟು ಮಿತವಾಗಿ ಬಳಸಬೇಕೋ ಹಾಗೆ ಬಳಸಬೇಕು. ಗೊತ್ತು ಮಾಡಿಕೊಳ್ಳಿ. ಹುಟ್ಟಿದ ದಿನವೆಂದರೆ ಕೇಕು, ಕೇಕ್ ಎಂದರೇನೇ ಹುಟ್ಟಿದ ದಿನ. ಹಾಗೆ ಕ್ರಿಸ್ಮಸ್ ಅಂದ್ರೇನು ಕೇಕ್ ಎಂಬುದು ಅತಿ ಆಸೆಯಿಂದ ಮಾರ್ಪಟ್ಟಿದೆ. ಅದು ಎಲ್ಲಿಗೆ ಹೋಗುತ್ತದೆ ಎಂಬುದು ಅರ್ಥ ಮಾಡಿಕೊಳ್ಳಿ. ಹೆಚ್ಚು ಪ್ರಾಮುಖ್ಯತೆ ಕೊಡುವುದು ಬೇಡ ಕೇಕ್ಗಳಿಗೆ. ಮುಖ್ಯವಾಗಿ ಮಾಡುವಂತಹ ಕ್ರಿಸ್ಮಸ್ ಅನ್ನು ಜಾಗರೂಕತೆಯಿಂದ ಆಚರಿಸಿರಿ. ಯಾವುದಕ್ಕೆ ಪ್ರಾಮುಖ್ಯತೆ ಕೊಡಬೇಕು, ಎಂತಹವುಗಳಿಗೆ ಪ್ರಾಮುಖ್ಯತೆ ಕೊಡಬೇಕು, ಎಂತಹವುಗಳಿಗೆ ಬೆಲೆ ಕೊಡಬೇಕು ಎಂದು ತಿಳಿದುಕೊಳ್ಳಿರಿ. ಯೇಸು ಕ್ರಿಸ್ತನು ಹುಟ್ಟಿದರು ಎಂದು ಕೇಕ್ ಕತ್ತರಿಸುವುದು ತಪ್ಪೇನೂ ಇಲ್ಲ. ಆದರೆ ಕೇಕ್ ಇಲ್ಲದೇನೂ ಕ್ರಿಸ್ಮಸ್ ಮಾಡಬಹುದು. ಕೇಕ್ ಇಲ್ಲದೆ ಕ್ರಿಸ್ಮಸ್ ಮಾಡಲಾರಿರಾ? ಕೇಕ್ ಕತ್ತರಿಸದೆ ಕ್ರಿಸ್ಮಸ್ ನಡೆಯುವುದಿಲ್ಲವಾ? ಅರ್ಥ ಮಾಡಿಕೊಳ್ಳಿ. ಕೇಕ್ ಕತ್ತರಿಸಿದ ಮೇಲೆ ಕ್ರಿಸ್ಮಸ್ ಮುಗಿದು ಹೋಯಿತು ಎಂದು ಹೊರಟು ಹೋಗುತ್ತಾರೆ. ಕೇಕೇ ಕ್ರಿಸ್ಮಸ್ ಅಲ್ಲ ಅಲ್ಲವಾ? ಯೋಚಿಸಿ ಆಚರಿಸಿರಿ. ದೇವರ ಮಹಿಮೆಯನ್ನು ಆಚರಿಸಿರಿ. ಎಲ್ಲ ನಿಮಗೆ ಅರ್ಥವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಇಂಡಿಯಾಗೆ ಕೇಕ್ ಅನ್ನು ಪರಿಚಯಿಸಿದ್ದು ಕ್ರಿಸ್ಮಸ್. ಕ್ರಿಸ್ಮಸ್ ಕೇಕ್ ಇಂಡಿಯಾದಲ್ಲಿ ಮೊಟ್ಟ ಮೊದಲಾಗಿ ತಯಾರಿಸಲ್ಪಟ್ಟ ಕೇಕ್ ಅದು. ಈ ಎಲ್ಲ ವಿಷಯಗಳು ನಿಮಗೆ ಪರಿಪೂರ್ಣವಾಗಿ ಅರ್ಥವಾಗಿದೆ ಎಂದು ನಾನು ಭಾವಿಸುತ್ತೇನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.